ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಜಿಗ್ಜಾಗ್ ಸ್ಟಿಚ್ಚನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ, ಫಸ್ಟು ಒಂದು ಲೈನನ್ನು ಹಾಕಿದ್ದೀನಿ. ಈಗ ನಾನು ಚೈನ್ ವರ್ಕನ್ನು ಹಾಕ್ತೀನಿ. ಚೈನ್ನ ಹಾಕೋಕ್ಕಿಂತ ಮುಂಚೆ ಬ್ಯಾಕಿಂದ ಒಂದು ಲಾಕನ್ನು ಹಾಕಬೇಕು. ಆಮೇಲೆ ಚೈನ್ ವರ್ಕನ್ನು ಹಾಕ್ತಾ ಹೋಗಬೇಕು. ಯಾವಾಗಲೂ ನಾವು ಚೈನ್ ವರ್ಕ್ ಮಾಡಬೇಕಾದಾಗ ತುಂಬ ಚಿಕ್ಕದಾಗಿ ಹಾಕೋಕ್ಕೆ ಟ್ರೈ ಮಾಡಬೇಕು. ಯಾಕಪ್ಪ ಅಂದರೆ ಡಿಸೈನ್ ಮಾಡಿರ್ತೀವಿ ಅಲ್ವಾ, ಹೆವಿ ಡಿಸೈನ್ ಮಾಡಿರ್ತೀವಿ. ನಾವೇನು ಮಾಡ್ತೀವಿ, ಹೆವಿ ಡಿಸೈನ್ ಮಾಡಿ ಲಾಸ್ಟ್ ಫಿನಿಶಿಂಗ್ಗೆ ಚೈನ್ ವರ್ಕ್ನ ದೊಡ್ಡದಾಗಿ ಚೈನ್ ವರ್ಕ್ ಹಾಕ್ಬಿಡ್ತೀವಲ್ವ, ಅದು ನೀಟಾಗಿ ಕಾಣೋದಿಲ್ಲ. ಡಿಸೈನ್ ಕೂಡ ಹಾಳಾಗೋಗ್ಬಿಡುತ್ತೆ. ನೀವು ಹಾಕಿರೋ ಡಿಸೈನ್ ಚೆನ್ನಾಗಿರುತ್ತೆ, ಚೈನ್ ವರ್ಕಿಂದ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ನಾವು ಚೈನ್ ವರ್ಕನ್ನ ತುಂಬ ಚಿಕ್ಕದಾಗಿ ಹಾಕಬೇಕು. ಹಾಗೆ ನಮ್ಮ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮಗೆ ಕಸ್ಟಮರ್ ಕೂಡ ಅಷ್ಟೇ ಬೇಗ ಸಿಗ್ತಾರೆ. ನಮ್ಮ ಫಿನಿಶಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಆವಾಗ ಮಾತ್ರ ನಮಗೆ ಕಸ್ಟಮರ್ ಸಿಗೋದಲ್ವಾ. ಹಾಗಾಗಿ ನಮ್ಮ ಫಿನಿಶಿಂಗ್ನ ನೀಟಾಗಿ ಮಾಡಬೇಕು. ಎಂಡ್ ಲಾಕ್ನ ಯಾವ ರೀತಿ ಹಾಕ್ತಾ ಇದ್ದೀನಿ ನೋಡಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ನಾನು ಮೊದಲೇ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಬೇಕಾದ್ರೆ ನೀವು ಕಲೀರಿ. ಈಗ ನಾನು ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನಾವು ಚೈನ್ ವರ್ಕನ್ನು ಹಾಕಿದ್ದೀವಲ್ವ, ಈ ಕಡೆಯಿಂದ ಕೆಳಗಡೆಯಿಂದ ದಾರ ತೊಗೊಂಡು ಆ ಕಡೆಯಿಂದ ಕೆಳಗಡೆಯಿಂದ ದಾರ ತೊಗೊಬೇಕು, ಮತ್ತು ಈ ಕಡೆಯಿಂದ ಕೆಳಗಡೆಯಿಂದ ದಾರ ತೊಗೊಂಡು ಆ ಕಡೆಯಿಂದ ಕೆಳಗಡೆಯಿಂದ ದಾರ ತೊಗೊಬೇಕು. ಇದೇ ಥರ ಫುಲ್ ಸ್ಟಿಚ್ಚನ್ನು ನಾವು ಹಾಕೋಂತ ಹೋದರೆ ನಮಗೆ ಜಿಗ್ಜಾಗ್ ಸ್ಟಿಚಸ್ ಸಿಗುತ್ತೆ. ನಾನು ಹೇಳಿದ್ದೀನಲ್ವಾ, ಈಗ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನೋ ಅಂತ ಹೇಳಿ, ನಿಮಗೆ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಹಾಗೆ ಇದೇ ಥರ ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಸತಿ ಇಲ್ಲ 2 ಸತಿ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಯೂಟ್ಯೂಬ್ ನೋಡಿಕೊಂಡೇ ನೀವು ಹರಿ ವರ್ಕನ್ನು ನೀವು ಕಲಿಬೋದು. ನಾವು ಯೂಟ್ಯೂಬ್ ನೋಡಿ ಹಾಕ್ತೀನಿ ಬಿಡು ಬ್ಲೌಸ್ಗೆ ಅಂತೇಳಿ ಬ್ಲೌಸ್ಗೆ ಹಾಕಕ್ಕೆ ಹೋಗಬೇಡಿ. ಫಸ್ಟು ನೀವು ನೋಡಿ 1 ಸತಿ ಇಲ್ಲಾಂದರೆ 2 ಸತಿ ಕಲೀರಿ, ಆವಾಗ ನಿಮಗೆ ಬರುತ್ತೆ. ಎಷ್ಟು ನಾವು ಪ್ರಾಕ್ಟೀಸ್ ಮನೆಯಲ್ಲಿ ಮಾಡ್ತೀವೋ ಅಷ್ಟು ನೀಟಾಗಿ ನಮಗೆ ಆರಿ ವರ್ಕ್ ಬರುತ್ತೆ. ಇದೇ ಥರ ಆರಿ ವರ್ಕ್ ಕ್ಲಾಸಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಮ ಹತ್ರ ಬರುತ್ತೆ, ಮೊದಲು ನೀವೇ ನೋಡಬಹುದು. ನನ್ನಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ನೀವೇ ತಾನೇ ಹೆಲ್ಪ್ ಮಾಡಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು. ಜೈ ಶ್ರೀರಾಮ್.